integrations is denoted by integrate of the f of x with respect to x is equal to y of x plus c ಅಂತ ಕರೀತೀವಿ. c ಅನ್ನೋದು ಏನು ಅಂದ್ರೆ ಇಂಟಿಗ್ರೇಷನ್ ಕಾನ್ಸ್ಟೆಂಟ್. ಅಷ್ಟೊಂದು ನೆನಪಿಟ್ಕೊಂಡ್ರೆ ಸಾಕು. ಆಯ್ತಾ? c ಅನ್ನೋದು ಏನು ಅಂದ್ರೆ ಇಂಟಿಗ್ರೇಷನ್ ಕಾನ್ಸ್ಟೆಂಟ್. ನಾವು ಏನೇ ಪ್ರಾಬ್ಲಮ್ಸ್ ಅನ್ನು ಮಾಡ್ತಾ ಹೋದ್ರು ಕೂಡ ಹೌದಾ, ಇಂಟಿಗ್ರೇಷನ್ ಆಫ್ ದಿ x² + 1 ಸೊ ಬರ್ತದೆ ಅಂತಂದ್ರೆ 2x ಮಾಡಿದ್ರು 1 ಅಂತ ಬರ್ಬೋದು. ಹೌದಾ? ಅಕಸ್ಮಾತ್ ನಮಗೆ ಇಲ್ಲಿ 0 ಅಂತನಾದ್ರೂ ಇರಬಹುದು, ಏನು ಇಲ್ಲದೆ ಇದ್ರೂ ಕೂಡ ಬರ್ತದೆ. x² + 1 ಅಂತ ಇದೆಯಲ್ಲ, x + 2 + 4 ಅಂತ ಬಂದ್ರು ಕೂಡ ಇದೇ ಆನ್ಸರ್ ಬರ್ತದೆ, 2x ಬರ್ತದೆ. ಹೌದಾ? ಸೊ 4 ಬದಲು 100 ಇಟ್ಕೊಂಡ್ರು ಕೂಡ ಡೆರಿವೇಟಿವ್ ಆಫ್ ದಿ 100 ಏನಾಗಿರುತ್ತೆ? 0 ಆಗಿರುತ್ತೆ. ಹಾಗಾಗಿ ನಮಗೆ ಇನ್ನೇನಂತ ಬರೆಯುವುದು? ಇಂಟಿಗ್ರೇಷನ್ ಆಫ್ ಇಂಟಿಗ್ರೇಟ್ ಆಫ್ ದಿ ಸೊ 2x with respect to x is equal to x² + 100 ಆದ್ರೂ ಇರಬಹುದು, ಅಥವಾ 1 ಆದ್ರೂ ಇರಬಹುದು, ಅಥವಾ -1 ಆದ್ರೂ ಇರಬಹುದು, ಅಥವಾ 2 ಆದ್ರೂ ಇರಬಹುದು, ಏನೇ ಒಂದು ಯಾವ್ದಾದ್ರೂ ಇರಬಹುದು. ಗೊತ್ತಾಯ್ತಾ? ಸೊ ಅದಕ್ಕೆ ನಾವು ಏನಂತ ಕರಿತೀವಿ ಅಂದ್ರೆ ಇಂಟಿಗ್ರೇಷನ್ಸ್ ವಿತ್ ರೆಸ್ಪೆಕ್ಟ್ ಟು x ಅಂತ ಹೇಳಿದ್ವಿ ಅಂದ್ರೆ ನಾವು ಕಾನ್ಸ್ಟೆಂಟ್ಸ್ ಅನ್ನು ಪದೇ ಬರೀತೀವಿ. ಇನ್ ಜನರಲ್ ಆಗಿ ಪದೇ ಬರೀತೀವಿ. ಆಯ್ತೋ ಇಲ್ಲೋ ಗೊತ್ತಿಲ್ಲ. ಹೌದಾ? ಸೊ ಇದ್ರ ಇರಬಹುದು ಅನ್ನೋದನ್ನ ನಾವು c ನಿಂದ ಡಿನೋಟ್ ಮಾಡಿ ಹೇಳ್ತೀವಿ. ಹಾಗಾದ್ರೆ ಇಂಟಿಗ್ರೇಟ್ ಆಫ್ ದಿ f of x with respect to x is equal to y of x plus c ಅಂತ ಬರೀತೀವಿ. ಗೊತ್ತಾಯ್ತಾ? ಇದು ಜನರಲ್ ಆಫ್ ದಿ ಸೊ ಇಂಟಿಗ್ರೇಷನ್ಸ್ ಸಿಂಬಲ್ಸ್ ಅನ್ನು ನಾವು ಈ ತರ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ ಹೋಗ್ತೀವಿ. ಇಂಟಿಗ್ರೇಟ್ ಆಫ್ ದಿ f of x with respect to x is equal to y of x plus c ಅಂತ. ಗೊತ್ತಾಯ್ತಾ? ಸೊ ಇಲ್ಲಿ ಸೊಲ್ಯೂಷನ್ ಅಂದ್ರೆ ಇಂಟಿಗ್ರೇಷನ್ ಸೊಲ್ಯೂಷನ್ ಬರೇ x² ಅಂತ ಬರಬಹುದು. ಹೌದಾ? ಬರೇ 2x is x² + 1 ಅಂತ ನಾವು ಬರಬಹುದು. ಹೌದಾ? x² ಇದು ಸೊಲ್ಯೂಷನ್ ನಮಗೆ. ಹೌದಾ? x² ಅಂತಕ್ಕದ್ದು ಸೊಲ್ಯೂಷನ್. ಇದು ಏನಿದೆಯಲ್ಲ 1 ಅನ್ನೋದು 100 ಇರೋದು 1000 ಇರೋದು ಏನಾದರೂ ಇರಲಿ, ಅದು ಎಲ್ಲದೂ ಏನು ಅಂತ ಕರೀತೀವಿ? c ಇಂಟಿಗ್ರೇಷನ್ ಕಾನ್ಸ್ಟೆಂಟ್ ಅನ್ನೋದು. ಇಂಟಿಗ್ರೇಟ್ ಆಫ್ ದಿ 2x ಹೆಂಗಿದೆಯೋ ಅದೇ ರೀತಿ f of x. ಹೌದಾ? ಫಂಕ್ಷನ್ ಇಂಟಿಗ್ರೇಷನ್ ಫಂಕ್ಷನ್ ವಿತ್ ರೆಸ್ಪೆಕ್ಟ್ ಟು x. dx ಅಂದ್ರೆ ವೇರಿಯಬಲ್ ಆಫ್ ಡಿಫರೆನ್ಷಿಯೇಷನ್ ಹೆಂಗ್ ಬರೀತೀವೋ ಹಾಗೆ ಇಂಟಿಗ್ರೇಷನ್ ನ ವೇರಿಯಬಲ್ ಅನ್ನ ತೋರಿಸ್ತೀವಿ, ಯಾವ ಮೇಲೆ ಮಾಡ್ತಾ ಇದ್ದೀವಿ ಅಂತ. ಓಕೆನಾ? ಅರ್ಥ ಆಯ್ತಾ ಎಲ್ಲರಿಗೂ? ಈಗ ನೋಡಿ ಇಂಟಿಗ್ರೇಷನ್ಸ್ ಈಸ್ ಸೊ ಯಾವ ತರ ಹೇಳಿದ್ರೆ ಇಂಟಿಗ್ರೇಷನ್ ಅಂದ್ರೆ ಏನು ಅಂದ್ರೆ ಈಸ್ ಎ ಕಾನ್ವರ್ಸ್ ಪ್ರೊಸೆಸ್ ಆಫ್ ದಿ ಡಿಫರೆನ್ಷಿಯೇಷನ್ಸ್ ಅಂತ ಹೇಳ್ತೀವಿ. ಹಾಗಾದ್ರೆ ಸೊ ಕೆಲವೊಂದು ಎಕ್ಸಾಂಪಲ್ಸ್ ಅನ್ನು ನೋಡ್ತಾ ಹೋಗೋಣ. ನೀವು ಇಂಟಿಗ್ರೇಷನ್ಸ್ ಅನ್ನ ಹೇಗೆ ಬರೀತೀವಿ ಅಂತ. ಇದು ಡಿಫರೆನ್ಷಿಯೇಷನ್. ಇಂಟಿಗ್ರೇಷನ್ derivative of the x equal to derivative of the x is derivative of x is 1. ಹೌದಾ? ಹಾಗಾದ್ರೆ ಇಂಟಿಗ್ರೇಟ್ ಆಫ್ ದಿ 1 with respect to x is ನಾನು ಆಗಲೇ ತೋರಿಸಿದ್ನಲ್ಲ, ಡೆರಿವೇಟಿವ್ ಇತ್ತು ಅಂದ್ರೆ ಇದ್ರೆ ಯಾವ ಆನ್ಸರ್ ಬಂದಿರುತ್ತೋ ಅದಕ್ಕೆ ಇಂಟಿಗ್ರೇಟ್ ಅಪ್ಲೈ ಮಾಡಿದ್ರೆ ಏನಾಗುತ್ತೆ? ಸೊ ಇಸ್ x plus c. ಸರಿನಾ? ಇಂಟಿಗ್ರೇಟ್ ಆಫ್ ದಿ 1 is x. Next, so derivative of the x² is equal to integrate of 2x with respect to x is equal to x² plus c plus 1 ಗೊತ್ತಿಲ್ಲ. ಹೌದಾ? so derivative of log x ಏನು? derivative of the log x is 1/x. so integrate of the 1/x derivative of the 1/x integrate of the 1/x is plus c. ಸರಿನಾ? ನೆಕ್ಸ್ಟ್ derivative of the e4x is e4x. integrate of the e4x is e4x plus c.
e power x ಇತ್ತು ಅಂದ್ರೆ ಡೆರಿವೇಟಿವ್ ಆಫ್ e power x ಅಂದ್ರೆ e power x, ಇಂಟಿಗ್ರೇಟ್ ಆಫ್ e power x ಅಂದ್ರೆ e power x. ನಾವು ಇಂಟಿಗ್ರೇಟ್ ಅನ್ನ ಮತ್ತೆ ಡಿಫರೆನ್ಷಿಯೇಷನ್ ಅನ್ನ e power x ಅನ್ನ ನೀವು ಏನು ಅಪ್ಲೈ ಮಾಡಿದ್ರು ಡೆರಿವೇಟಿವ್ ಮಾಡಿದ್ರು ಅದೇ ಬರುತ್ತೆ, ಇಂಟಿಗ್ರೇಟ್ ಮಾಡಿದ್ರು ಅದೇ ಬರುತ್ತೆ. ಆಯ್ತಾ? ನೀವು ಎಷ್ಟೇ ಸಲ ಇಂಟಿಗ್ರೇಟ್ ಮಾಡ್ತಾ ಹೋದ್ರು, ಎಷ್ಟೇ ಸಲ ಡಿಫರೆನ್ಷಿಯೇಟ್ ಮಾಡ್ತಾ ಹೋದ್ರು e power x ಆಗಿ. ಆಯ್ತಾ? ನೆಕ್ಸ್ಟ್ ಒನ್ ಡೆರಿವೇಟಿವ್ ಆಫ್ sin x. Derivative of the sin x is cos x. So integrate of the cos x with respect to x is sin x plus c. Constant common ಆಗಿ ಬರಿಬೇಕು. So next derivative of the cos x is equal to minus sin x. So integrate of the sin x with respect to x is minus cos x plus c. So in the derivative of tan x equal to secant square x. Integrate of the secant square x is with respect to x is equal to tan x. ನೀವು ಇಂಟಿಗ್ರೇಟ್ ಕಲಿಯೋದಕ್ಕಿಂತ ಮುಂಚಿತವಾಗಿ ಡಿಫರೆನ್ಷಿಯೇಷನ್ ಅನ್ನ ಪರ್ಫೆಕ್ಟ್ ಆಗಿರಬೇಕು. ಸೊ ನೆಕ್ಸ್ಟ್ ಡೆರಿವೇಟಿವ್ ಆಫ್ tan x cot x equal to minus cosecant square x of the cosecant square x with respect to x is equal to minus cot plus derivative of the secant x into tan x. So integrate of the secant x into tan x with respect to x equal to secant x plus secant x plus c. So derivative of the cosecant x equal to minus cosecant x into cot x. ಸರಿನಾ? integrate of the cosecant x into cot x with respect to x is equal to minus 2 ಈ ಕಡೆ ಹೋದ್ರೆ minus cosecant x plus. Next derivative of e power x ಆಯ್ತು. a power x derivative of the a power x is equal to a power x into log a. ಹೌದಾ? a power x into log a. So integrate of the a power x is equal to a power x is equal to with respect to x ಇದ್ರೆ integrate apply ಮಾಡಿ. integrate apply ಮಾಡಿದ್ರೆ log a constant a power x divided by log a plus a power x log a power x divided by log a is the better. ಲಾಗ್ ಏನೇ ಸಿಂಬಲ್ ಇದ್ರೂ ಕೂಡ ಇಸ್ ಎ ಮಾಡ್ಯುಲಸ್ ಥರ್ಡ್ ಮಾತ್ರ ಲಾಗ್ ಅಂತ ಕರೀತೀವಿ. ಗೊತ್ತಾಯ್ತಾ? ಮಾಡ್ಯುಲಸ್ x ಅಂತಾನೆ ಇರಬೇಕು ಅಂತ ಇಲ್ಲ, 1/2x ಅಂತ ಇತ್ತು. ಗೊತ್ತಾಯ್ತಾ? ಲಾಗ್ ಆಫ್ ದಿ ಮೈನಸ್ ಸಿಂಬಲ್ ಯಾವಾಗಲೂ ತಗೊಳ್ಳಲ್ಲ, ಅದಕ್ಕೋಸ್ಕರ ಏನ್ ಮಾಡ್ತಾರೆ ಇಲ್ಲಿ ಮಾಡ್ಯುಲಸ್ ಆಫ್ ದಿ x ಅಂತಾನೆ ಹಾಕ್ತಾರೆ. ಹಾಗಾದ್ರೆ ಡೆರಿವೇಟಿವ್ ಆಫ್ ದಿ ಲಾಗ್ x 1/ಮಾಡ್ಯುಲಸ್ ಆಫ್ x ಇಲ್ಲ. ಮತ್ತೆ ಹೇಗೆ ಹೇಳ್ತಾರೆ ಅಂದ್ರೆ ಕಾನ್ವರ್ಸ್ ಪ್ರೋಸೆಸ್ ಅಂದಾಗೆ ಮಾಡ್ಯುಲಸ್ ಆಫ್ x ಅನ್ನೋದು ನಿನಗೆ ಲಾಗ್ ಆಫ್ ದಿ ಇಲ್ಲಿ ಮಾಡ್ಯುಲಸ್ ಆಫ್ ದಿ x ಇದ್ದೇ ಇರ್ತದೆ. ಇಲ್ಲಿ ಮಾಡ್ಯುಲಸ್ ಆಫ್ ದಿ x ಇದ್ದ ಮಾತ್ರ ಈ ಮಾಡ್ಯುಲಸ್ ಇಂಟಗ್ರೇಟ್ ಅನ್ನು ಅಪ್ಲೈ ಮಾಡ್ತೀವಿ. ಇಲ್ಲಿ ಇಂಟಗ್ರೇಟ್ ಅನ್ನು ಮಾಡೋದಕ್ಕಿಂತ ಮುಂಚೆ
ಮುಂಚಿತವಾಗಿ ಡಿಫರೆನ್ಷಿಯೇಷನ್ ನಲ್ಲಿ ಏನಿರುತ್ತೋ x ಅಂತ ಇದ್ರೆ log of the minus x ಅಂತ ಯಾವತ್ತೂ ಡೆರಿವೇಟಿವ್ ಮಾಡಲ್ಲ ಆಯ್ತಾ ಸೊ log of x ಇದ್ರೆ ಮಾತ್ರ ನಾವು ಡೆರಿವೇಟಿವ್ ಅನ್ನು ಮಾಡ್ತೀವಿ ಹಾಗಾಗಿ 1/x log of x ಅಂತ ಬರೆದ್ವಿ ನಿಮಗೆ ಸೊ ಎನಿವನ್ ಇಸ್ ಎ ಮೈನಸ್ ಇತ್ತು ಅಂದ್ರೆ ಅಕಸ್ಮಾತ್ ಮೈನಸ್ 2x ಅಂತ ಇದ್ರೆ ಮೈನಸ್ 2x ಅಂತ ಇದ್ರೆ ಈ ಮೈನಸ್ 2 ಅನ್ನೋದು ಹೊರಗಡೆ ಬಂದ್ಬಿಟ್ಟಿರ್ತದೆ ಗೊತ್ತಾಯ್ತಾ ಮೈನಸ್ 1/2 ಅನ್ನೋದು ಹೊರಗಡೆ ಬರುತ್ತೆ ಇಲ್ಲಿ ಬಂದು ಮತ್ತೆ ಮಾಡಲಸ್ ಹೇಗೆ ಬರೀತೀರಿ ಅಲ್ಲಿ ಬರೆಯೋದಾಗತ್ತೆ ಇಲ್ಲ ಗೊತ್ತಾಯ್ತಾ ಅಕಸ್ಮಾತ್ ನನಗೆ ಸರ್ ಮೈನಸ್ ಎಕ್ಸ್ ಬಿತ್ತು ಸರ್ ಮೈನಸ್ ಎಕ್ಸ್ ಇತ್ತು ಅಂತ ಅಂದ್ರೆ ಅವಾಗ ನಮ್ಗೆ ಇಂಟೆಗ್ರೇಟ್ ಬರಲ್ಲ ಅನ್ನಕ್ ಬರಲ್ಲ ಹೌದಾ ನೀವು ಮಾಡಲಸೇ ಇರ್ಬೇಕಾಗಿತ್ತು ಅನ್ನಂಗಿಲ್ಲ ಇಲ್ಲಿ ಏನಿರ್ಬೇಕಾಗಿತ್ತು ಅಕಸ್ಮಾತ್ ಮೈನಸ್ ಎಕ್ಸ್ ಅಂತ ಇತ್ತು ಅಂತ ತಿಳ್ಕೊಳ್ಳಿ ಮೈನಸ್ ಎಕ್ಸ್ ಇದ್ರೆ ಮೈನಸ್ ಹೊರಗಡೆ ಹಾಕ್ರಿ ಮೈನಸ್ ಹೌದಾ ಮೈನಸ್ ಸೊ 1/x is log x ಮುಗಿದೋಯ್ತಲ್ಲ ಮತ್ತೆ ಯಾಕೆ ಮಾಡಲಸ್ ಬರೀತೀರಿ ಮಾಡಲಸ್ ಬರೆಯೋದು ಇದ್ರೆ ಬರೀಬೇಕು ಅಂತ ಏನಿಲ್ಲ ಮೈನಸ್ ಇತ್ತು ಅಕಸ್ಮಾತ್ ಮಾಡಲಸ್ ಅಂತಂದ್ರೆ ಪಾಸಿಟಿವ್ ಯಾವಾಗಲೂ ಪಾಸಿಟಿವ್ ಇರಬೇಕು ಹೌದಾ x ನನಗೆ ಪಾಸಿಟಿವ್ ಇತ್ತು ಮೈನಸ್ x ಇದ್ರೆ ಮೈನಸ್ ಹೊರಗಡೆ ತೆಗಿ ಮೈನಸ್ ಹೊರಗಡೆ ತೆಗಿ ಹೌದಾ 1/x ಅಂದ್ರೆ ಏನು log x ಮತ್ತೆ ಮಾಡಲಸ್ ಬರೀತೀರಿ ಹೌದಾ ಡೈರೆಕ್ಟ್ ಆಗಿ ಬರೀಬಹುದು 1/x is integration of 1/x to log modulus x ಅಂತ ಅಂದ್ರೆ ಇಲ್ಲಿ modulus of x ಇದ್ರೆ ನಾನು ಹೇಳಿದ್ದು ಇಲ್ಲಿ log of the modulus of x ಆಗುತ್ತೆ ಅಕಸ್ಮಾತ್ ಇಲ್ಲೇ ಮೈನಸ್ x ಇತ್ತು ಅಂದ್ರೆ ಅವಾಗ ಏನು ಮಾಡಿದ್ರಿ ಮೈನಸ್ ತೆಗೆದು log of the x ಅಂತ ಬರುತ್ತೆ ಅವ್ರು modulus ಅಂತ ಅಂದ್ರೆ ಪ್ಲಸ್ ಆದ್ರೂ ಇರಲಿ ಅಥವಾ ಮೈನಸ್ ಆದ್ರೂ ಇರಲಿ ಪ್ಲಸ್ ಆರ್ ಮೈನಸ್ ಇದ್ರೆ ಸೊ log of the plus or minus x ಅಂತ ಬರುತ್ತೆ ಗೊತ್ತಾಯ್ತಾ modulus of the x ಅಂತನಾದ್ರೂ ಬರ್ಕೊಡ್ರಿ ಸೊ ಮೈನಸ್ ಆಫ್ x ಅಂತ ಇದ್ರೂ ಕೂಡ ಮೈನಸ್ log of x ಗೊತ್ತಾಯ್ತಾ ಅದನ್ನ ನೆನಪಿಟ್ಕೊಂಡಿರಿ ಯಾವುದನ್ನು ಬರೆದ್ರು ನೀವು modulus of x ಅಂತ ಬಂದರೆ is a log of the modulus of x ಅಕಸ್ಮಾತ್ ಮೈನಸ್ x ಅಂತ ಇದ್ರೆ ಸೊ ಮೈನಸ್ ಅನ್ನ ಬರಕಂತೀವಿ log of the x ಅಂತ ಓಕೆನಾ ನೆಕ್ಸ್ಟ್ ಒನ್ ಈಸ್ ಡೆರಿವೇಟಿವ್ ಆಫ್ the sin inverse of the x derivative of the sin inverse of the x is 1 divided by square root of x1 minus x square with respect to x ಅಂತ ಬರೀತೀವಿ ಈಗ integrate of 1 divided by square root of 1 minus x square with respect to x equal to sin inverse of the x plus c. Next one is derivative of ನಿಮಗೆ derivative ಕರೆಕ್ಟ್ ಆಗಿ ಗೊತ್ತಿರಬೇಕು cos inverse of x equal to minus 1 divided by square root of 1 minus x square integrate of the 1 divided by square root of 1 minus x square with respect to x equal to minus cos inverse x ನೋಡಿ ಇಲ್ಲಿ ಇಂಟಿಗ್ರೇಷನ್ ನಲ್ಲಿ ಎಷ್ಟು ಅಡಾಪ್ಟ್ ಆಗುತ್ತೆ ಅಂದ್ರೆ ಇಂಟಿಗ್ರೇಟ್ ಆಫ್ 1 by square root of 1 minus x square ಅನ್ನ ಎರಡು ಟೈಪ್ ಆಗಿ ಬರೀತಾವು ಹೌದಾ ಇದನ್ನು ಒಂದೇ ಆದ್ರೆ ಇದು sin ಫಂಕ್ಷನ್ ನಲ್ಲಿ ಬರೆದಿದ್ದೀವಿ ಇದನ್ನ cos ಫಂಕ್ಷನ್ ನಲ್ಲಿ ಬರೆದಿದ್ದೀವಿ sin ಫಂಕ್ಷನ್ ನಲ್ಲಿ ಬರೆದಾಗ ಪಾಸಿಟಿವ್ ಬರೆದಿದ್ದೀವಿ cos ಫಂಕ್ಷನ್ ಬರೆದಾಗ ನೆಗೆಟಿವ್ ಬರೆದಿದ್ದೀವಿ minus cos inverse of the x ಅಂತ ಬರೆದಿದ್ದೀವಿ next one is integrate of the derivative of the tan inverse of the x equal 1 divided by 1 plus x square integrate of 1 divided by 1 plus x square with respect to x is equal to tan inverse of x plus c compulsory ಬರಲೇಬೇಕು derivative of so cot inverse of x equal to minus 1 divided by 1 plus x square is integrate of the 1 divided by 1 plus x square with respect to x is equal to
Next one is derivative of the secant inverse of x equal to 1 divided by secant inverse of x 1 divided by x into square root of x square minus 1 to x equal to secant inverse of x plus c. Next one is derivative of the cosecant inverse of x equal to minus 1 divided by x into square root of x square minus 1, which implies integrate of the 1 divided by x into square root of x square minus 1 with respect to x is equal to cosecant inverse of x plus cosecant inverse of x plus c ಎಂತದು ಮೈನಸ್. ಗೊತ್ತಾಯ್ತಾ? ಇವಿಷ್ಟು ಸಿಂಪಲ್ ಅಂದ್ರೆ ನೀವು ಕರೆಕ್ಟ್ ಆಗಿ ನೆನಪಿಟ್ಕೊಂಡ್ರೆ ಫಾರ್ಮುಲಾಸ್ ಅನ್ನ ನೀವು ಡಿಫರೆನ್ಷಿಯೇಷನ್ ನಲ್ಲಿ ಎಷ್ಟು ಪರ್ಫೆಕ್ಟ್ ಆಗಿರ್ತೀರೋ ಅದಕ್ಕೆ ಇಂಟಿಗ್ರೇಷನ್ಸ್ ನೀವು ಫಾಸ್ಟ್ ಬರುತ್ತೆ. ನೀವು ಈ ಫಾರ್ಮುಲಾಸ್ ಅನ್ನ ಪರ್ಫೆಕ್ಟ್ ಕಲಿಯಿಲ್ಲ ಅಂದ್ರೆ ಡಿಫರೆನ್ಷಿಯೇಷನ್ ಅನ್ನು ಬರಲ್ಲ, ಇಂಟಿಗ್ರೇಷನ್ ಬರಲ್ಲ, ಕಷ್ಟ. ಸೊ ನೀವು ಎಷ್ಟು ಪರ್ಫೆಕ್ಟ್ ಆಗಿ ಈ ಫಾರ್ಮುಲಾಸ್ ಅನ್ನ ಪರ್ಫೆಕ್ಟ್ ಮಾಡ್ತೀರೋ ಅದು ಅಷ್ಟೇ ಎಫೆಕ್ಟಿವ್ ಆಗಿ ಇಂಟಿಗ್ರೇಷನ್ ಫಾಸ್ಟ್ ಮಾಡ್ತಾರೆ. ಓಕೆನಾ? ನೆಕ್ಸ್ಟ್ ಒನ್ ಈಸ್ ಇವೆಲ್ಲ ಫಾರ್ಮುಲಾಸ್ ಕಲ್ತೀರಾ? integrate x to the power of n with respect to x. Integrate x to the power of n with respect to x. We know that the derivative of the x to the power of n plus 1 ಅಂತಂದ್ರೆ ನಮಗೆ ಗೊತ್ತಿರೋದು derivative of the x to the power of n plus 1. So derivative of the x to the power of n plus 1 ಅಂದ್ರೆ so derivative of the x to the power of n ಅಂದ್ರೆ n ಅಂದ್ರೆ n into x to the power of n minus 1. ಹೌದಲ್ವಾ? ಹಾಗಾದ್ರೆ derivative of the x to the power of n plus 1 ಅಂದ್ರೆ n plus 1. Good. ಹೇಳಿ x to the power of n plus 1 equal to n plus 1 into x to the power of n plus 1 minus 1. ಸರಿನಾ? ಈಗ ಪ್ಲಸ್ 1 ಮೈನಸ್ 1 ಸರಿನಾ? ಈಗ ನೋಡಿ derivative of the x to the power of n plus 1 is equal to n plus 1 into x to the power of n. ನನಗೆ ಇದು ಬೇಕಾಗಿಲ್ಲ, n plus 1 ಬೇಕಾಗಿಲ್ಲ ಅಂದ್ರೆ ಈ ಕಡೆ ತಗೊಂಡ್ಬರೋಣ. ಸೊ d by dx of x to the power of n plus 1 divided by n plus 1 equal to x to the power of n. ನಾನು ಏನು ಹೇಳಿದೆ? ಇಂಟಿಗ್ರೇಟ್ ಮಾಡೋ ಡಿಫರೆನ್ಷಿಯೇಷನ್ ಏನಂತ ಹೇಳಿದೆ? ಕಾರ್ನರ್ಸ್ ಟುಗೆದರ್, ಅವೆರಡು ಉಲ್ಟಾ ಆಗಿರ್ತವೆ ಅಂತ ಹೇಳಿದೆ. ಹಾಗಾದ್ರೆ ಇಂಟಿಗ್ರೇಟ್ ಅನ್ನ ಅಪ್ಲೈ ಮಾಡ್ತಾ ಹೋಗ್ತೀನಿ. ಈಗ d by dx of x to the power of n plus 1 divided by n plus 1 with respect to x equal to integrate of the x to the power of n with respect to x. ಈಗ so dx cancel. ಇದಕ್ಕೆ n plus 1 ಅನ್ನೋ ಕಾನ್ಸ್ಟೆಂಟ್ ತಾನೆ, ಸೊ ಕಾನ್ಸ್ಟೆಂಟ್ ಬರೋದಿಲ್ಲ, ಡೆರಿವೇಟಿವ್ ಇಂಟಿಗ್ರೇಟ್ get cancel. ಉಳಿದಿದ್ದೇನು? x to the power of n plus 1 divided by n plus 1 is equal to integrate of the x to the power of n with respect to x. ಹಾಗಾದ್ರೆ so therefore ಹಾಗಾದ್ರೆ integrate of the x to the power of n with respect to x is equal to x to the power of n plus 1 divided by n plus 1 plus c. ಹೌದಾ? c ಯಾಕೆ ಬರೀತೀವಿ ಅಂತ ಹೇಳಿದೆ. ಸೊ is the integration constant. ಯಾವಾಗಲೂ ಬರೀತಾ ಹೋಗ್ಬೇಕು. Integrate of x to the power of n with respect to x is equal
into x to the power of n plus 1 divided by n plus 1 plus c. ಹಾಗಾದ್ರೆ derivative of x to the power of n ಅಂದ್ರೇನು n into x to the power of n minus 1. ಇಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ, ಇಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ. ಡಿಫರೆನ್ಸ್ ಅಂದ್ರೆ ಕಡಿಮೆ ಆಗೋದು. ಇಂಟಿಗ್ರೇಟ್ ಅಂದ್ರೆ ಅದು ಉಲ್ಟಾ ಏನಾಗೋದು ಜಾಸ್ತಿ ಆಗೋದು. ಅಂದ್ರೆ ಇಲ್ಲಿ n ಇರೋದು n minus 1 ಆಗುತ್ತೆ, ಪವರ್ ಕಡಿಮೆ ಆಗ್ತಾ ಹೋಗುತ್ತೆ. ಇಲ್ಲಿ ಇಂಟಿಗ್ರೇಟ್ ಮಾಡಿದಾಗ n ಇದ್ರೆ n plus 1 ಆಗುತ್ತೆ, ಹೌದಾ? ಇಲ್ಲಿ n ಮಲ್ಟಿಪ್ಲೈ ಆಗುತ್ತೆ, ಇಲ್ಲಿ n plus 1 ಡಿವೈಡ್ ಆಗುತ್ತೆ. ಇಲ್ಲಿ ಮಲ್ಟಿಪ್ಲೈ ಆಗುತ್ತೆ, ಡಿಫರೆನ್ಷಿಯೇಷನ್ ನಲ್ಲಿ ಮಲ್ಟಿಪ್ಲೈ ಆಗುತ್ತೆ, ಇಂಟಿಗ್ರೇಷನ್ ನಲ್ಲಿ ಏನಾಗುತ್ತೆ ಡಿವೈಡ್ ಆಗುತ್ತೆ. ಇಲ್ಲಿ ಮಲ್ಟಿಪ್ಲೈ ಆದ್ರೆ ಡಿವೈಡ್ ಆಗುತ್ತೆ, ಇಲ್ಲಿ ಯಾಡ್ ಆದ್ರೆ ಇಲ್ಲಿ ಸಬ್ಟ್ರಾಕ್ಟ್. ಗೊತ್ತಾಯ್ತಾ? ಇದು ಸಬ್ಟ್ರಾಕ್ಟ್ ಆದ್ರೆ ಇದು ಯಾಡ್ ಆಗ್ತಾ ಹೋಗುತ್ತೆ, ಇದು ಮಲ್ಟಿಪ್ಲೈ ಆದ್ರೆ ಡಿವೈಡ್. ಇಷ್ಟೇ ಚೆನ್ನಾಗಿ ನೆನಪಿಟ್ಕೊಳ್ಳೋಕೆ ಬಹಳ ಈಸಿ. ಗೊತ್ತಾಯ್ತಾ? ಏನೇನಪ್ಪ ಅಂತಂದ್ರೆ ಇಂಟಿಗ್ರೇಟ್ ಆಫ್ ಟಿ ನಾವು ಯಾವುದೇ ಒಂದು ಇದು ಮಾಡಿದ್ವು, ಫಂಕ್ಷನ್ ಮಾಡಿದ್ವು, x to the power of n ಪವರ್ ವ್ಯಾಲ್ಯೂ n ಇತ್ತು ಅಂದ್ರೆ x to the power of n plus 1, ಹೌದಾ? ಹೌದಾ? ಜಾಸ್ತಿ ಆಯ್ತು, ಮತ್ತೇನು ಡಿವೈಡ್ ಆಗುತ್ತೆ, ಹೌದಲ್ವಾ? n plus 1. ಅದೇ ಡಿಫರೆನ್ಷಿಯೇಷನ್ ನೋಡಿ, ಡಿಫರೆನ್ಷಿಯೇಷನ್ ಆಫ್ x to the power of n ಇತ್ತು ಅಂದ್ರೆ n ಮಲ್ಟಿಪ್ಲೈ ಆಗುತ್ತೆ, ಪವರ್ ಮಲ್ಟಿಪ್ಲೈ ಆಗುತ್ತೆ, ಹೌದಾ? ಸೊ x to the power of n minus 1. ಇದು ಡಿಫರೆನ್ಷಿಯೇಷನ್, ಇದು ಇಂಟಿಗ್ರೇಷನ್. ಇಷ್ಟು ಕರೆಕ್ಟ್ ಆಗಿ ಗೊತ್ತಾಯ್ತಾ? ಅದ್ರ ಮೇಲೆ ಒಂದೆರಡು ಮೂರು ಎಕ್ಸಾಂಪಲ್ಸ್ ಮಾಡಿಸ್ತೀನಿ ನೋಡೋಣ. ಮುಂದೆ ಎರಡು ಪ್ರಾಬ್ಲಮ್ ಮಾಡ್ತೀರಿ, ಉಳಿದ ನೀವೇ ಮಾಡಿ ನೋಡಿದ್ರೆ ಏನು ಮಾಡಿ. ಇಂಟಿಗ್ರೇಟ್ ಆಫ್ x ಸ್ಕ್ವೇರ್ ವಿತ್ ರೆಸ್ಪೆಕ್ಟ್ ಟು x ಆಗಲೇ ನಾವು ಡಿಫರೆನ್ಷಿಯೇಷನ್ ಮುಖಾಂತರ ತಗೊಂಡ್ಬಂದ್ವಿ, ಹೌದಲ್ವಾ? ಹೌದಲ್ವಾ? ಡೆರಿವೇಟಿವ್ ಮಾಡಿ ಡೆರಿವೇಟಿವ್ ಆಫ್ ದಿ x ಸ್ಕ್ವೇರ್ ಏನಾಗಿರುತ್ತೆ ಅಂತ ನೋಡ್ತಾ ಮಾಡ್ತಾ ಬಂದ್ವಿ, ಹೌದಾ? ಈಗ ನೋಡಿದ್ರೆ ಇಂಟಿಗ್ರೇಟ್ ಆಫ್ ದಿ x ಸ್ಕ್ವೇರ್ ನಮಗೆ ಗೊತ್ತಿದೆ ನೋಡಿ, x to the power of 2 plus 1 divided by ಎಷ್ಟಾಯ್ತು? Integrate of the x to the power of 4 ಇತ್ತಪ್ಪ, x to the power of 5 ಈ ಬರೆಯಬೇಕಾಗಿಲ್ಲ, ಹಿಂಗೆ 2 plus 1 ಅಂತ ಬರೆದಿವಲ್ಲ, ಅದು ಬರೆಯಬೇಕಾಗಿಲ್ಲ. ಏನಂತ ಬರೆಯಬಹುದು ಹಾಗಾದ್ರೆ? 4 plus 1 ಅಂತ ಬರೆಯೋದು ಬೇಡ. 4 plus 1 ಎಷ್ಟು? 5. x to the power of 5 divided by 5 plus ಸರಿನಾ? ಯಾವುದರ ಪಳ್ಳಿ x to the power of 9 with respect to x ಅಂತ ಕೊಡ್ತಾರೆ. x to the power of 10 divided by 10 plus ಒಂದು ಜಾಸ್ತಿ ಆಗಬೇಕು, ಡಿವೈಡ್ ಆಗಬೇಕು. ಒಂದು ಜಾಸ್ತಿ ಆಗಬೇಕು, ಅದೇ ಡಿವೈಡ್ ಆಗಬೇಕು. ಇಂಟಿಗ್ರೇಟ್ ಆಫ್ ದಿ x to the power of 15 with 15 plus 16 divided by 16. Integrate of the x to the power of 19 with respect to x ಇದ್ರೆ x to the power of 20 divided by 20 plus c. ಅರ್ಥ ಆಯ್ತಾ ಎಲ್ಲರಿಗೂ? ಸೊ ಯಾವುದೇ ಒಂದು ಫಂಕ್ಷನ್ ಕೊಟ್ರೆ ಆ ಫಂಕ್ಷನ್ ಮೇಲೆ ಪವರ್ ಏನಾಗಬೇಕು? ಜಾಸ್ತಿ ಆಗಬೇಕು, ಅದೇ ಪವರ್ ಡಿವೈಡ್ ಆಗ್ತಾ ಹೋಗಬೇಕು. ಇದು ಇಂಟಿಗ್ರೇಷನ್. ಕರೆಕ್ಟ್ ಆಗಿ ಹೇಳ್ಬೇಕಂದ್ರೆ ನೀವು ಇಂಥ ಪ್ರಾಬ್ಲಮ್ಸ್ ಎಷ್ಟಾದ್ರೂ ಮಾಡ್ತಾ ಹೋಗ್ತೀವಿ ನೋಡಿ. ಇಂಟಿಗ್ರೇಟ್ ಆಫ್ ದಿ x to the power of, ಸೊ 19 ಅಂತ ಕೊಟ್ಟಿದ್ನಲ್ಲ, 19 ಕೊಟ್ಟಿದ್ದೀನಿ. ನೆಕ್ಸ್ಟ್ ನಾವು 1 ಅಂಡ್ಬೋದು, x ಸ್ಕ್ವೇರ್ ಕೊಡ್ಬೋದು, x ಕ್ಯೂಬ್ ಕೊಡ್ಬೋದು. ಸರ್ x ಕ್ಯೂಬ್ ಮಾಡಿಸಿಲ್ಲ ಸರ್ ನೀವು, ಅದನ್ನು ಕೊಟ್ಬಿಟ್ಟಿದ್ದಾನೆ ಅಂತ ಅಂದ್ರೆ ಏನು ಮಾಡಿ? ಹೌದಾ? x ಸ್ಕ್ವೇರ್ ಮಾಡಿಸಿದ್ರಿ ಸರ್, x to the power 4 ಮಾಡಿಸಿದ್ರಿ, x to the power 5 ಮಾಡಿಸಲಿಲ್ಲ. ನೀವು x ಕ್ಯೂಬ್ ಮಾಡಿಸಬೇಕಾಗಿತ್ತು, ಅದನ್ನು ಕೊಟ್ಬಿಟ್ಟಿದ್ದಾರೆ. ನೀವು ಮಾಡಿಸಲಿಲ್ಲದೆ ಕೊಟ್ಟು ಗೊತ್ತಾಯ್ತು? ಕೆಲವು ಹುಡುಗರು ಹೇಳೋದೇ ಗೊತ್ತಾ, ಯಾಕೆ ಬಂದಲ್ಲ ಸರ್ ನೀವು ಇದನ್ನು ಮಾಡಿಸಿದ್ರಿ ಸರ್, x ಕ್ಯೂಬ್ ನನಗೆ ಗೊತ್ತಾಗಲಿಲ್ಲ. ಗೊತ್ತಾಗಲಿಲ್ಲ ಅಂದ ತಕ್ಷಣ x ಕ್ಯೂಬ್ ಅಂತ ಬರೋದು ಏನು ಬರುತ್ತೆ? x to the power of 4 divided by 4 plus c. ಸರಿನಾ? ಸೊ is a integrate of the
ಈಗ ನೋಡೋಣ 1 by x 1 by x integrate of the 1 by x ಈಗ ಏನು ಬರೆಯೋದು ಸರಿನಾ ಸೊ ಇಲ್ಲಿ ಮೈನಸ್ ಇತ್ತು ಅಂದ್ರೆ ಮೈನಸ್ log ಪ್ಲಸ್ ಇತ್ತು ಅಂದ್ರೆ ಪ್ಲಸ್ ಆದ್ರೆ ಇಲ್ಲಿ ಮೈನಸ್ ಆದ್ರೆ ಇಲ್ಲಿ ಮಾಡಲಸ್ ಇತ್ತು ಅಂದ್ರೆ ಸೊ ಇಲ್ಲಿ ಮೈನಸ್ ಬರೆಯಬೇಕಾಗಿಲ್ಲ ಡೈರೆಕ್ಟ್ ಆಗಿ ಮಾಡಲಸ್ ಇಷ್ಟೇ ಇನ್ನು ಪ್ಲಸ್ ಮೈನಸ್ ಯಾವ್ದಾರ ಇರಲಿ x ಇದ್ರೆ ಬರೀ log x ಮೈನಸ್ x ಇದ್ರೆ ಮೈನಸ್ log x ಬರೆಯಬಹುದು ಡೈರೆಕ್ಟ್ ಆಗಿ ಪ್ಲಸ್ ಅರ ಇಲ್ಲಿ ಮೈನಸ್ ಅರ ಇಲ್ಲಿ ಸೊ log of the modulus of the x ಅಂತ ಅಕಸ್ಮಾತ್ ನೀವೇನಾದರೂ 1 divided by minus x ಅಂತ ಕೊಟ್ಟಿದ್ದಾರೆ ಅವಾಗ ಏನು ಬರೀತೀವಿ log of the modulus of x ಬರೀತೀರಾ ಇಲ್ಲಿ ಕೊಟ್ಟಿದ್ದೇನು ಮೈನಸ್ ಇಲ್ಲಿ ಏನು ಬರ್ತೀವಿ ಮಾಡಲಸ್ ಅಂದ್ರೆ ಏನು ನೆಗೆಟಿವ್ ನಾನು ಮಾಡಲಸ್ ಆಫ್ ದಿ ಫಂಕ್ಷನ್ ಫಸ್ಟ್ ಏನೇ ಓದಿದ್ದೀನಿ ಹೌದಲ್ವಾ ಸೊ ಏನಿರುತ್ತೆ ಮೈನಸ್ ಎಕ್ಸ್ ಇರುತ್ತೆ ಪ್ಲಸ್ ಎಕ್ಸ್ ಇರುತ್ತೆ ಪ್ಲಸ್ ಎಕ್ಸ್ ಯಾವಾಗ ಇರುತ್ತೆ ಮೈನಸ್ ಎಕ್ಸ್ ಯಾವಾಗ ಇರುತ್ತೆ ಅಂದ್ರೆ ಮೈನಸ್ ಎಕ್ಸ್ ಎಕ್ಸ್ ಇಸ್ ಲೆಸ್ ದನ್ 0 ಇರುತ್ತೆ ಪ್ಲಸ್ ಎಕ್ಸ್ ಯಾವಾಗ ಇರುತ್ತೆ ಎಕ್ಸ್ ಇಸ್ ಗ್ರೇಟರ್ ದನ್ 0 ಹಾಗಾದ್ರೆ ಪ್ಲಸ್ ಆದ್ರೂ ಇರಲಿ ಮೈನಸ್ ಆದ್ರೂ ಇರಲಿ ನಿಮಗೆ ಮಾಡಲಸ್ ಆಫ್ ದಿ ಫಂಕ್ಷನ್ x ಇತ್ತು ಅಂದ್ರೆ ಈಕ್ವಲ್ ಟು ಮಾಡಲಸ್ ಆಫ್ ದಿ x ಲಾಗ್ ಆಫ್ ದಿ ಅಕಸ್ಮಾತ್ ನಿಮ್ಮನ್ನ ಟೆಸ್ಟ್ ಮಾಡಕ್ಕೆ ಮೈನಸ್ x ಅಂತ ಕೊಟ್ಟಿದ್ರೆ ಲಾಗ್ ಆಫ್ ದಿ ಮೈನಸ್ ಆಫ್ x ಅಂತ ಬರ್ತದೆ ತಪ್ಪಾಯ್ತು ಗೊತ್ತಾಯ್ತಾ ಅದಕ್ಕೆ ನೀವೇನ್ ಮಾಡಬೇಕು ನೀವು ಇಂಟಿಗ್ರೇಷನ್ ನಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಕಲಿಬೇಕಾಗಿದೆ ಹಾಗಾದ್ರೆ ಇಂಟಿಗ್ರೇಟ್ ಆಫ್ ದಿ 1 divided by x square ಇದ್ರೆ x square ಇದ್ರೆ log of x square ಹೌದಾ ಬರೀ x square ಗೆ ಏನಾಗುತ್ತೆ ಒಂದು ಮಾತ್ರ ಮಾಡಬೇಕು ಉಳಿದಿರತಕ್ಕಂತ ಒಂದು ಎಷ್ಟೇ ಬರಲಿ ಬೇಗ ಬೇಗ ಬರ್ಕಂತ ಹೋಗು ನೋಡಿ ಏನು ಬರುತ್ತೆ ಇಂಟಿಗ್ರೇಷನ್ ಆಫ್ ದಿ -2 ವಿತ್ ರೆಸ್ಪೆಕ್ಟ್ ಟು x ಪ್ರತಿ ಸರಿ ಅದು ಮಾಡ್ಕೊಳ್ಳುವಾಗ ಒಂದು ಸರಿ ಮಾಡ್ತಾ ಹೋಗಬೇಕು -2 ಹೌದಾ -2 + 1 ಎಷ್ಟಾಗುತ್ತೆ ಅಲ್ಲಿಗೆ x to the power of -2 + 1 divided by -2 + 1 equal to x to the power of -1 divided by -1 equal to -1 divided by x ಮೇಲೆ ಇರ್ತದಲ್ಲ ಓವರ್ ಕೆಳಗೆ ಬಂತು -1 by x plus c ಹಾಗಾದ್ರೆ 1 divided by x square with respect to x ಇದ್ರೆ -1 by x ಸರಿನಾ -1 by x ಅದೇ ರೀತಿನೇ ಬರೆಯಿರಿ ಈಗ 1 divided by x cube ಇತ್ತಪ್ಪ x cube ಇತ್ತಪ್ಪ x ಸ್ಕ್ವೇರ್ ಇತ್ತ ಕಡಿಮೆ ಆಯ್ತಾ ಎಷ್ಟು ಕಡಿಮೆ ಆಯ್ತು 1 ಕಡಿಮೆ ಆಯ್ತು ಇಲ್ಲಿ ಪವರ್ ಎಷ್ಟು ಕಡಿಮೆ ಆಯ್ತು 1 ಪವರ್ ಇಲ್ಲಿ ಎಷ್ಟಿದೆ ಎಷ್ಟು ಕಡಿಮೆ ಆಗಬೇಕು 1 ಕಡಿಮೆ ಆಗಬೇಕು ಅಂದ್ರೆ ಎಷ್ಟು 2 ಹೌದಲ್ವಾ 1 ಕಡಿಮೆ ಆಗಬೇಕು ಅಂದ್ರೆ 2 ಡಿವೈಡೆಡ್ ಬೈ ಇಲ್ಲಿ ಪವರ್ 3 ಐತಾನೆ ಎಷ್ಟು ಆಗಬೇಕಾಯ್ತು ಕಡಿಮೆ ಆಗಬೇಕಾಯ್ತು ಎಷ್ಟು ಕಡಿಮೆ ಆಗಬೇಕಾಯ್ತು 1 ಕಡಿಮೆ ಆಗಬೇಕಾಯ್ತು ಹಂಗಾದ್ರೆ ಏನಾಯ್ತು ಇಲ್ಲಿ ಏನಿದೆ ನೆಗೆಟಿವ್ ಇದೆ ಹಂಗಾದ್ರೆ ನೆಗೆಟಿವ್ ಅರ್ಥ ಆಯ್ತಾ ಎಷ್ಟು ಈಸಿ ಆಗಿದೆ ಇಂಟಿಗ್ರೇಟ್ ಆಫ್ ನೋಡಿ ನೀವು ಹೇಳ್ತೀವಿ ನೋಡಿ x to the power of 5 with respect to x ಇದೆ ಬೇಗ -4 divided by integrate of the 1 divided by x to the power of 100 ಇದೆ ಬೇಗ 99 divided by ಹೌದಾ integrate of the 1 divided by x to the power of 121
ಬೈ ಬರಿಬಾರ್ದು. ಅದಕ್ಕೆ ನಾನು ಉಲ್ಟಾ ಬಂದು ಮತ್ತೆ ಅಲ್ಲಿಗೆ ಬಂದಿದ್ದೆ. ಗೊತ್ತಾಯ್ತಾ? ಇದು ಏನಾಯಿತು? -1 ಆಯಿತು. -1 + 1 0 ಸಾರ್ 1/x ಬಂದ್ರೆ 0. ನೀವು ಹೇಳಿದ್ರಲ್ಲ ಸರ್, ಇಲ್ಲೆಲ್ಲ ಹೇಳಿದ್ರಲ್ಲ ಕಡಿಮೆ ಆಗಬೇಕು ಅಂತ. ಇಲ್ಲಿ 1 ಇತ್ತ, 3 ಇತ್ತ, -2 ಆಯ್ತು. ಇಲ್ಲಿ ಎಷ್ಟಾಯ್ತು? 2 ಇತ್ತು, ಸೊ -1 ಆಯ್ತು. ಹಂಗಾದ್ರೆ 1 ಐತೆ, 0 ನಾವು 0. ಗೊತ್ತಾಯ್ತಾ? ಅದಕ್ಕೆ 1/x ಅಂದ ತಕ್ಷಣ ಗೊತ್ತಾಯ್ತಾ? ಮತ್ತೆ ಅದನ್ನ ಬರೆಯಕ್ಕೆ ಹೋಗಬೇಡಿ. ಸೊ ನೆಕ್ಸ್ಟ್ ಇನ್ನು ಉಳಿದಂತೆ ಇಂಥ ಪ್ರಾಬ್ಲಮ್ಸ್ ಎಷ್ಟಾದ್ರೂ ಬರಲಿ, ನಿಮಗೆ ಪ್ರಾಬ್ಲಮ್ಸ್ ಅನ್ನ ಈಸಿಯಾಗಿ ಸಾಲ್ವ್ ಮಾಡುವಂಥದ್ದು. ಇಂಟಿಗ್ರೇಷನ್ ಅಂದ್ರೆ ದೊಡ್ಡದೇನಿಲ್ಲ. ಸೊ ಡಿಫರೆನ್ಷಿಯೇಷನ್ ಏನಾಯ್ತಲ್ಲ, ಅದನ್ನ ಉಲ್ಟಾ ಮಾಡ್ಕೊಂಡು ಹೋಗ್ಬಿಟ್ಟು ಮುಗಿದು ಅದು ಮೆಥಡ್ಸ್ ಇದ್ದಾವೆ, ಕೆಲವೊಂದು ಮೆಥಡ್ಸ್ ಬರ್ತವೆ. ಸೊ ಯಾವ್ಯಾವ ಬರ್ತವೆ ಅಂದ್ರೆ ಬೈ ಸಬ್ಸ್ಟಿಟ್ಯೂಷನ್ ಮಾಡ್ಕೊಳ್ಳೋದು ಬರ್ತದೆ. ಹಿಂದೆಲೆ ನಮಗೆ ಎಲ್ಲದನ್ನು ಇಂಟಿಗ್ರೇಟ್ ಅನ್ನ ಡಿಫರೆನ್ಷಿಯೇಷನ್ ಕಾನ್ವರ್ಸ್ ಮಾಡೋಕ್ಕಾಗಲ್ಲ. ಆದರೆ ಕಾನ್ವರ್ಸ್ ಪ್ರೊಸೆಸ್ ಯಾವಾಗಲೂ ಮಾಡ್ಬೋದು, ಆದರೆ ಲೆಂತಿ ಪ್ರೊಸೆಸ್ ಆಗುತ್ತೆ. ಅದಕ್ಕೆ ನಾವು ಏನಂತ ಕರಿತೀವಿ? ಇಂಟಿಗ್ರೇಷನ್ ಬೈ ಸಬ್ಸ್ಟಿಟ್ಯೂಷನ್ ಮೆಥಡ್ ಕರಿತೀವಿ. ಇಂಟಿಗ್ರೇಷನ್ ಬೈ ಪಾರ್ಷಿಯಲ್ ಫ್ರಾಕ್ಷನ್ಸ್ ಅಂತ ಮಾಡ್ತೀವಿ. ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಅಂತ ಬರೀತೀವಿ. ಇಂಟಿಗ್ರೇಷನ್ ವಿತ್ ದಿ ಇನ್ವರ್ಸ್ ಟ್ರಿಗೊನೋಮೆಟ್ರಿಕ್ ಫಂಕ್ಷನ್ಸ್ ಅಂತ ಬರ್ತಾ ಹೋಗ್ತೀವಿ. ಸೊ ಯಾವ್ಯಾವ ಮೆಥಡ್ಸ್ ನಲ್ಲಿ ನಾವು ಮಾಡ್ತಾ ಹೋಗ್ತೀವೋ ಅವು ಎಲ್ಲವೂ ಫಾರ್ಮುಲಾಸ್ ನಮಗೆ ಈಸಿಯಾಗಿ ಕಾಣ್ಕೋಬಹುದು. ನೀವು ಫಸ್ಟ್ ಬೇಸಿಕ್ ಈ ಇಂಟಿಗ್ರೇಷನ್ ಕರೆಕ್ಟಾಗಿ ನೆನಪಿಟ್ಕೊಂಡ್ರೆ ಮಾತ್ರ ನೀವು ಯಾವ ಪೂರ್ತಿ ಇಂಟಿಗ್ರೇಷನ್ ಚಾಪ್ಟರ್ ಇದೆಯಾ ಪೂರ್ತಿ ಅದಿಷ್ಟು ಪರ್ಫೆಕ್ಟ್ ಆಗಿ ಮಾಡ್ತಾ ಹೋಗ್ತೀವಿ. ಗೊತ್ತಾಯ್ತಾ? ಸೊ ಇಲ್ಲಿ ಫಾರ್ಮುಲಾಸ್ ಮಾತ್ರ ನಾವು ಬರ್ಸಿದ್ದೀನಲ್ಲ, ಆ ಫಾರ್ಮುಲಾಸ್ ಅನ್ನ ದಿನಾಲು ಒಂದಲ್ಲ 2 ಸಲ ಅಲ್ಲ 3 ಸಲ ನಿಮಗೆ ಪರ್ಫೆಕ್ಟ್ ಆಗೋವರೆಗೂ ಡಿಫರೆನ್ಷಿಯೇಷನ್ ಇಂಟಿಗ್ರೇಷನ್ ಮಾಡ್ತಾ ಹೋದ್ರೆ ನೀವು ಈಸಿಯಾಗಿ ನೀವು 100 ಮಾರ್ಕ್ಸ್ ತೆಗಿಬೋದು. ಇಂಟಿಗ್ರೇಷನ್ ಯಾವ ಫೇಲ್ ಆಗಲ್ಲ. ಗೊತ್ತಾಯ್ತಾ? ಆ ಥರ ಮಾಡ್ತಾ ಹೋದ್ವಿ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇಂಟಿಗ್ರೇಷನ್ ಬೈ ಸಬ್ಸ್ಟಿಟ್ಯೂಷನ್ ಮೆಥಡ್ ಅನ್ನು ಮಾಡ್ತಾ ಹೋಗ್ತೀವಿ.